ಕಥೆನ ಕೂರಿಸ್ಬಿಟ್ಟು ಇದಕ್ಕೆ ರಾಜ ದೇವ ಸಿಂಧು ಅಂತ ಹೇಳ್ತೀವಿ. ಇದ್ರಲ್ಲಿ ಆಕ್ಚುಲಿ 3 ಜನದ ಹೆಸರಿದೆ ಅಲ್ಲಿ. ರಾಜ ಅನ್ನೋನು ಈಗಿನ ರಾಜ ಅಂತ ಒಬ್ಬ ಡೆಲಿವರಿ ಬಾಯ್ ಪಾತ್ರ ಮಾಡ್ತಾರದು. ದೇವರಾಯ ಅನ್ನೋ ಪಾತ್ರ ಬಂದಿರೋದು ಫ್ಲಾಶ್ ಬ್ಯಾಕ್ ಅಲ್ಲಿ ಬರುವಂಥದ್ದು ಸೀನು. ಆಮೇಲೆ ಸಿಂಧು ಅನ್ನೋದು ಸಿಂಧುಜಾ ಅಂತ. ಸೊ ಅದನ್ನ ಸೇರಿಸಿ ನಾವು ಇದಕ್ಕೆ ಹೆಸರು ಟೈಟ್ಲ್ ಮಾಡಿರೋದು. ಆ ಥರ ರಾಜ ದೇವ ಸಿಂಧು ಅಂತ ಒಂದು ಹೊಸ ಇದು ಕಾಲ್ಪನಿಕ ಕತೆ. ಬಟ್ ಈಗ ಇದು ಚಿಕ್ಕ ವಯಸ್ಸಲ್ಲಿದ್ದಾಗ ನಮಗೆ ಏನೋ ಹೇಳ್ತಾ ಇದ್ರು, ಏನಾದ್ರು ನಾವು ಚಿಕ್ಕ ಗಲಾಟೆ ಮಾಡ್ತಿದ್ರೆ ಅಜ್ಜಿ ದೇವ್ರದ್ದು ಇದ್ದವರು ಅವ್ರು ಬೈತಿರ್ತಾರೆ, ಮನುಷ್ಯ ಜನ್ಮ ಬಂದಿದೆ ಕಣೋ, ಇದರ ಒಳ್ಳೇದು ಮಾಡೋ, ಚೆನ್ನಾಗಿರೋ ಒಳ್ಳೆ ಕೆಲಸಗಳು ಮಾಡ್ಕೋ, 7 ಜನ್ಮ ಆದಮೇಲೆ ನಿಮ್ಮ ಮನುಷ್ಯ ಜನ್ಮ ಬರೋದು ಅಂತ ಬೈತಾ ಇದ್ರು. ಸೊ ಅವಾಗ ನಾಗೊಂದು ಥಾಟ್ ಬಂದಿತ್ತಾಗಂತ, ಅಂದರೆ ಹಿಂದೆ 7 ಜನದ ಹಿಂದೆ ನಾನು ಏನಾಗಿರ್ಬೋದು ಯಾರಿಗೆ ಗೊತ್ತು. ಈಗ ನಮಗೆಲ್ಲ ಒಂದೆಲ್ಲ ಕಲ್ಪನೆ ಸೈನಿಕ ಆಗಿರ್ತಿದ್ನ ಹೇಗಿರ್ತಿದ್ನ ಅಂತ. ಸೊ ಆ ಒಂದು ತುಣುಕಲ್ಲಿ ಇಟ್ಕೊಂಡು ನಮಗೆ ಯಾವ ರೀತಿ ಇರ್ಬೋದು, ಅಲ್ಲಿನ ಅಂಶಗಳು ಮತ್ತೆ ನಮಗೆ ರಿಪೀಟ್ ಆಗುತ್ತಾ. ಅಲ್ಲಿ ರಾಜ ಇದ್ದಲ್ಲಿ ಡೆಲಿವರಿ ಬಾಯ್ ಆಗುವಂಥ ಸನ್ನಿವೇಶ, ಅಲ್ಲಿ ಒಳ್ಳೆನಾಗಿ ಇಲ್ಲಿ ಕೆಟ್ಟನಾಗಿರ್ತಾನ, ಇಲ್ಲಿ ಇದ್ದನು ಹೀಗಿರ್ತಾನೆ. ಸೊ ಇದೆಲ್ಲ ಒಂದು ಅಂಶ ಇಟ್ಕೊಂಡು ಒಂದು ಮಾಡಿರುವಂಥ ಕತೆ. ಇನ್ನೊಂದು ಇದಕ್ಕೆ ಒಂದು ಹೇಳ್ಬೇಕು ಅಂದರೆ, ಈಗ ನಾವು ಪ್ರಚಲಿತವಾಗಿ ನಡೆದಂಥ ವಿಷಯಗಳನ್ನು ಸಹಿತ ನಾವು ಅದನ್ನು ಟಚ್ ಮಾಡಿದ್ವಿ. ಕನ್ನಡ ಇಂಡಸ್ಟ್ರಿ ಯಾವುದೇ ಒಬ್ಬ ಫ್ಯಾನ್ ಬೇರೆ ಇರೋ ಫ್ಯಾನ್ ನೋಡಿದ್ರು ಸಹಿತ ಚೆನ್ನಾಗಿದೆ, ಅವ್ರಿಗೆ ಬೇರೆಯವ್ರಿಗೆ ಹೇಳ್ಬೇಕಿಲ್ಲ, ಇದ್ರಲ್ಲಿ ನಮ್ಮ ಇರೋ ಒಬ್ಬದು ಇನ್ಫ್ಲೂಯೆನ್ಸ್ ಏನು ಅದರಲ್ಲೊಂದು ತುಣುಕಿದೆ, ನೋಡಬೇಕು ಬನ್ನಿ ಅನ್ನೋ ಥರ ಒಂದು ಸ್ಟೋರಿ ಮಾಡಿರೋದು ಇದು. ಕತೆ ಅವ್ರಿಗೆ ಹೇಳಿದಾಗ ಅವ್ರು ಹೇಳಿದ್ರು, ಪೌರಾಣಿಕ ಮಾಡೋಣ ಬಿಡಿ ಸರ್, ನನಗೆ ಖುಷಿ, ಒಂದು ಹೊಸ ಏನೋ ಡಿಫ್ರೆಂಟ್ ಜಾನರ್ ಆಗಿರುತ್ತೆ ಮಾಡೋಣ ಅಂದರು. ನಾವು ಸ್ವಲ್ಪ ಆಗಿನ ಕಾಲದಾಗ ಆಗಿಂದ ನಾವು ರಾಜ್ಕುಮಾರ್ ಆಗಲಿ, ವಿಷ್ಣುವರ್ಧನ್ ಆಗಲಿ, ಈಗ ಆ ಪೌರಾಣಿಕ ಪಾತ್ರಗಳನ್ನ ನೋಡಿ ನಾವು ಬೆಳೆದಂಥವ್ರು. ಕಾರ್ಪೊರೇಟ್ ನಾನು ವರ್ಕ್ ಮಾಡಿದ್ರೆ ಕಾರ್ಪೊರೇಟಲ್ಲಿ ಆ್ಯನ್ಯುವಲ್ ಡೇ ಮಾಡಿದ್ರೆ ಅಲ್ಲಿ ನೀವು ನೋಡೋ ಸಿಗೋದು ಈ ಫ್ಯಾಷನ್ ಶೋಸು, ಡ್ಯಾನ್ಸ್ ಎಲ್ಲ ಇರುತ್ತೆ. ಈ ಕಾರ್ಪೊರೇಟ್ ಕಲ್ಚರಲ್ಲಿ ನಾನು ಒಬ್ಬರು ವಾಹನ ಏಕಪಾತ್ರ ಅಭಿನಯ ಮಾಡಿ ಎಲ್ಲರಿಂದ ಮೆಚ್ಚುಗೆ ಪಡೆದವನು. ಸೊ ಅವ್ರಿಗೆ ಒಂಥರ ಆಡಿಯನ್ಸ್ ಇನ್ನು ಬೇರೆ ಕಂಟ್ರಿಯಿಂದ ಬಂದವರೆಲ್ಲ ಅರ್ಥ ಆಗಿಲ್ಲದೆ ಹೋದ್ರು ಆ ಡೈಲಾಗ್ಸ್ ಬಂದು ಅಪ್ರಿಷಿಯೇಟ್ ಮಾಡಿದ್ರು, ಗೆಟಪ್ ಹಾಕೊಂಡು ಮಾಡುವಂಥದ್ದು. ಸೊ ಅದೊಂದು ನನಗೆ ಪೌರಾಣಿಕ ಅಂದರೆ ತುಂಬ ಹತ್ತಿರವಾದ ಸಬ್ಜೆಕ್ಟು. ಸೊ ಹಾಗಾಗಿ ತುಂಬ ಉತ್ಸುಕತೆಯಿಂದ ಅದನ್ನು ಸ್ಟೋರಿ ಹೇಳಿದಾಗ ಒಪ್ಕೊಂಡ್ರು, ಅದು ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡ್ರು ಅಂಥದ್ದು. ರಾಜರೈಡು ಅಂತಂತ ಒಂದು ಕಾಲ, ಆಮೇಲೆ ಈಗ ಅಲ್ಲಿಂದ ಈಗಿರುವಂಥ ಪ್ರಚಲಿತವಾಗಿ ನಾವು ಹೇಗೇನಿದೆ ಡೆಲಿವರಿ ಬಾಯ್ ಅಂತ ಇರ್ತಾರೆ, ನಮ್ಗೆ ಈಗಿನ ಕಾಲದ್ದು ಅದೆರಡು ಕನೆಕ್ಷನ್ ಇಟ್ಕೊಂಡು ಅಂತ ಮಾಡ್ತಾರೆ ಅಂಥದ್ದು ಸಬ್ಜೆಕ್ಟು. ಹೌದು, ಫ್ಲಾಶ್ ಬ್ಯಾಕ್ ಬರುವಂಥ ಕತೆ. ಎಸ್, ಇಲ್ಲಿ ನಾವು ಅದೇ ನಾನು ಹೇಳಿದಾಗ ಈಗ ಹೌದು, ಈಗ ನಾನು ಚಿಕ್ಕ ವಯಸ್ಸಲ್ಲಿ ನಾನು ನೋಡಿದೆ ರಾಜ ಅಂತ ನೋಡಿದ್ರೆ ನಾವು ರಾಜ್ಕುಮಾರ್ ನೋಡಿದ್ವಿ, ಕೃಷ್ಣದೇವರಾಯ ಮೂವಿ ನೋಡಿದಾಗ ಅವರು ಮಾಡಿದಂಥ ಒಳ್ಳೆ ಕಾರ್ತಿಗಳು ನಾವು ಓದಿರುವಂಥದ್ರಲ್ಲಿ ನಾವು ನೋಡ್ಕೊಂಡು ಬಂದಿರೋದು. ಈ ಬಾಣ, ಭಟ್ಟ, ಭಾಸ್ಕರ ಅಂತ ನಮ್ಮೆಲ್ಲ ಪ್ರಸಿದ್ಧ ಕವಿಗಳನ್ನು ಇಟ್ಕೊಂಡು ಬೆಳೆಸಿದಂತಹ ನಮ್ಮ ಕರ್ನಾಟಕ ಆಗಿರೋದ್ರಿಂದ ನಮ್ಮ ಕೃಷ್ಣದೇವರಾಯ ಅವ್ರದ್ದು ಅದನ್ನ ಹೇಗೆ ಯಾವುದಕ್ಕೋಸ್ಕರ ಅನ್ನೋದ್ರ ಬಗ್ಗೆ ಒಂದು ತುಣುಕನ್ನು ಇಟ್ಕೊಂಡು ಒಂದು ಒಳ್ಳೆ ಸಬ್ಜೆಕ್ಟ್ ಮಾಡ್ಕೊಂಡಿದ್ದೀವಿ. ಬಜೆಟ್ ಅದಕ್ಕಿಂತ ಇದಕ್ಕೆ ಬಜೆಟ್ ಸ್ವಲ್ಪ ಚೆನ್ನಾಗಿರುತ್ತೆ, ಯಾಕಂದ್ರೆ ಇದು ಬೇಕಿರೋಂಥದ್ದು, ಈಗ ಎಫೆಕ್ಟ್ ಆಗಲಿ VFX ಆಗಲಿ ಮಾಡಬೇಕು. ಒಂದು ಶಾರ್ಟ್ ನಾನು ಅನ್ಕೊಂಡಾಗ ಬರಬೇಕು ಅಂದರೆ ಇದಕ್ಕೆ ಅದು ಆ ಥರ ಇದ್ರೇನೆ ಅದಕ್ಕೊಂದು ಕಡೆ ಬರುವಂಥದ್ದು. ಸೊ ಹಾಗಾಗಿ ಸ್ವಲ್ಪ ಗ್ರ್ಯಾಂಡ್ ಆಗೇ ಇರುತ್ತೆ ಅದು. ಹೌದು, ಗ್ರಾಫಿಕ್ಸ್ ಇರುತ್ತೆ ಇದರಲ್ಲಿ ಖಂಡಿತವಾಗಿಯೂ. ಅವರು ಹೆಸರು ಹೇಳಿದೇನೆ ಗೂಸ್ಬಂಪ್ಸ್ ಬರುತ್ತೆ. ಸೊ ಅವ್ರ ವಿಷಯದಲ್ಲಿ ಅಂದರೆ ನನಗೇನಂತ ಹೇಳಿದ್ರೆ, ನಾವೇ ಅಂತಲ್ಲ, ಎಲ್ಲರೂ ಇಲ್ಲಿರೋ ಎಲ್ಲರೂ ಕೂಡ ಶ್ರೀ ಕೃಷ್ಣದೇವರ ಡಿವೋಟೀಸ್ ಆಗಿರ್ತಾರೆ, ಯಾಕೆಂದ್ರೆ ಅವ್ರು ಮಾಡಿದ ಮಹಾನ್ ಕೆಲಸಗಳಾಗಿರ್ಬೋದು. ಸೊ ಅಂಥ ಒಂದು ಪಾತ್ರ ಅಂತ ಬಂದಾಗ ರಿಯಲಿ ಏನಂತ ಹೇಳಿದ್ರೆ ಗೂಸ್ಬಂಪ್ಸ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಸೊ ವೆರಿ ಚಾಲೆಂಜಿಂಗ್ ರೋಲ್. ಸೊ ಅವ್ರು ಮಾಡಿರೋ ಕತೆಗೆ 100% ನ್ಯಾಯ ಮಾಡ್ತೀನಿ. ಸೊ 100% ಎಫರ್ಟ್ಸ್ ಆಗ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಮುಂದಿನ ದಿನಗಳಲ್ಲಿ ಈ ಕತೆ ಒಂದು ಒಳ್ಳೆ ಯುನಿಕ್ ಕಥೆಯಾಗಿ ಒಂದು ಕನ್ನಡ ಇಂಡಸ್ಟ್ರಿ ಒಂದು ಒಳ್ಳೆ ಬ್ಲಾಕ್ ಬಸ್ಟರ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇದು ಯಾವಾಗ ಶುರು ಆಗುತ್ತೆ ಅಂದರೆ ನೆಕ್ಸ್ಟ್ ಇರೋದ್ರಿಂದ ಇದು ಯಾವಾಗ ಶುರು ಆಗುತ್ತೆ, ಎಲ್ಲೆಲ್ಲಿ ಶೂಟ್ ಆಗುತ್ತೆ ಸರ್? ಇದು ಬಂದ್ಬಿಟ್ಟು ಆದ್ಮೇಲೆ ನೆಕ್ಸ್ಟ್ ಎಂಡ್ ಆಫ್ ದಿ ಜಾನ್ ಅಲ್ಲಿ ಪ್ಲಾನ್ ಮಾಡ್ತಿದ್ದಾರೆ. ಇದು ಶೂಟಿಂಗ್ ಲೊಕೇಶನ್ಸ್ ನಾನು ಸರ್ ಡಿಸ್ಕಸ್ ಮಾಡಿದ ಪ್ರಕಾರ ಬ್ಯಾಂಗ್ಳೂರ್ ಮತ್ತೆ ನಮ್ಮ ಇದರಲ್ಲಿ ಸೆಟ್ಸ್ ಇದೆಯಲ್ಲ, ಇವಾಗ ಎಕ್ಸಾಂಪಲ್ KR ಪುರಂ ಬ್ಯಾಂಗ್ಳೂರ್ ಮೂವೀಸ್ ಎಲ್ಲ ಸೆಟ್ಸ್ ಇದೆ, ರಾಜರದು ಮತ್ತೆ ರಾಮೋಜಿ ಫಿಲ್ಮ್ ಸಿಟಿ ಆಗಿರ್ಬೋದು. ಮತ್ತೆ ಕೆಲವೊಂದು ಫ್ಲಾಶ್ ಬ್ಯಾಕ್ ಸೀನ್ಸ್ ಎಲ್ಲ ಬಂದಾಗ ನಾವು ಕಂಪ್ಲೀಟ್ ಕಿಂಗ್ ಓರಿಯೆಂಟೆಡ್ ಬ್ಯಾಕ್ ಡ್ರಾಪರ್ ಮಾಡ್ತಿದ್ವಿ. ಆ್ಯಂಡ್ ಪ್ರೆಸೆಂಟ್ ಲೊಕೇಶನ್ ಅಂತ ಬಂದಾಗ ಬ್ಯಾಂಗ್ಳೂರ್, ಮಡಿಕೇರಿ ಮತ್ತೆ ಮಂಗಳೂರು. ಜನವರಿ ಮೇಲೆ ನೀವು ಅವಾಗಲೇ ಮುಹೂರ್ತ ಮಾಡೋದು, ಒಂದು ಮಾಡಿ ಒಂದು ಎರಡು ಕನ್ಫ್ಯೂಸ್ ಆಗೋದು. ಇವಾಗ ನಿಮಗೂ ಕ್ಯಾರೆಕ್ಟರ್ ಇರ್ಬೋದು, ಹೌದು, ಆಮೇಲೆ ನಾವು ಹಾಕೋರ್ಗು ನಿಮ್ಮ ಪಬ್ಲಿಸಿಟಿಗೂ ಕೂಡ 2 ಸಿನಿಮಾ ಕನ್ಫ್ಯೂಸ್, ಆರಾಮಾಗಿ ಇದು ಮುಗಿಸಿ ಅದನ್ನ ಆಮೇಲೆ ಮಾಡ್ಬೋದಾಯ್ತು. ಕರೆಕ್ಟ್, ಆ್ಯಕ್ಚುಲಿ ನಾನು ಅದೇ ಹೇಳಿದೆ, ಬಟ್ ಸರ್ ಪ್ಲಾನ್ಸ್ ನನಗೆ ಗೊತ್ತಿಲ್ಲ. ಸೊ ಅವರು ಒಂದು ನಿಮಿಷ ಕೊಡ್ತೀನಿ. ಸಹ ನೀರು ಪಾಪಕ್ಕೆ ಆಗೋದ್ರಿಂದ ಸ್ವಲ್ಪ ನಾನು ಅಂದ್ರೆ ಅದೊಂದು ಓಕೆ ಮತ್ತೆ ಬಿಟ್ಟರೆ ಬೇಡ ಅಂತೇಳಿ
ಇದೇ ಈಗ ಸಿಕ್ಕಿದರೆ ಇಟ್ಕೊಬೇಡ ಅಂತೇಳಿ ಇದೊಂದು ಮಾಡಿರೋವಂಥದ್ದು ಆ್ಯಕ್ಚುಲಿ. ಸೊ ನಮ್ಮ ಪಿ ಆರ್ ಅವರು ಹೇಳ್ತಿದ್ರು ಸರ್ ಹೆಂಗೆ ಸರ್ ಇದು ಅಂತ. ಇಲ್ಲ ಮಾಡಬೇಕು, ಈ ಎರಡಕ್ಕೆ ನಾವು ಅವ್ರನ್ನ ಕಮಿಟ್ ಮಾಡ್ಕೊಂಬೇಡ. ಯಾಕಂದ್ರೆ ಮತ್ತೆ 4 ಮೂವಿ ಅವ್ರದ್ದು ಆಲ್ರೆಡಿ ರಿಲೀಸ್ ಆಗಿದೆ, ಇನ್ನು 7 ಮೂವೀಸ್ ಇದೆ ಅವ್ರದ್ದು ಆಲ್ರೆಡಿ. ಈಗ ನೆಕ್ಸ್ಟ್ ಮಂತ್ ಟೆಡಿಬೇರ್ ಆಗ್ತಾ ಇದೆ. ಹಾಗಾಗಿ ನಮಗೆ ಕೈ ಸಿಗೋದಿಲ್ಲ. ಆಮೇಲೆ ನಾವು ಯಾರು ಹೊಸಬ್ರನ್ನ ಮತ್ತೆ ಹುಡುಕಬೇಕಾಗುತ್ತೆ. ಅವ್ರಿಗೆ ಇದು ಸೂಟ್ ಆಗುತ್ತೆ. ಇದು ಅವರು ಎಕ್ಸ್ಪ್ರೆಷನ್ ಆಗಲಿ, ಅವ್ರದ್ದು ಮಾತಾಡಿದ್ದೀನಿ ನಾನು, ಎಲ್ಲ ನೋಡಿದ್ದೀನಿ ಮೂವೀಸ್ನು. ಸೊ ಹಾಗಾಗಿ ಅನ್ಕೊಂಡು ಇಲ್ಲ ಇದು ಮಾಡ್ಕೊಂಬಿಡೋಣ. ಈಗ ನಮಗೊಂದು ಕಂಟಿನ್ಯೂಟಿ ಇರುತ್ತೆ, ಮುಗಿದು ಬಿಡಲಿ ಈಗ ನಾವು ಅದಕ್ಕಂತ ಆದಮೇಲೆ ನಾವು ಆಗಿ ಮಾಡಿಕೊಂಡು ನೆಕ್ಸ್ಟ್ ಇದು ರಾಜಾ ದೇವಸಿಂದಗೆ ಮಾಡ್ಕೊಳ್ಳೋಣ ಅಂತೇಳಿ ಒಂದು ಪ್ಲಾನ್ ಮಾಡೇಬೇಕು ಅಂತ ಮಾಡಿರುವಂಥದ್ದು. ಸರ್ ಈ ಸಿನಿಮಾದಲ್ಲಿ 2 ಶೇಡ್ ಇದೆ. ಹೌದು ಸರ್, ಹೌದು. ಹಿಂದಿನ ಸಿನಿಮಾದಲ್ಲಿ 3 ಶೇಡ್ ಇತ್ತು. ಹಾಂ ಸರ್, ಹೌದು. ಸಿನಿಮಾದಲ್ಲಿ ಏನಾದರೂ ಅದು ನೆಕ್ಸ್ಟ್ ಸಿನಿಮಾ ಬಂದು ನಮಗೆ ದಶಾವತಾರ ಮಾಡಿದ್ರು ಮಾಡ್ತೀವಿ. ಡೈರೆಕ್ಟ್ ವಿಷನ್ ಇಸ್ ಫೈನಲ್. ಇದು ಟೈಮ್ ಟ್ರಾವೆಲ್ ಸರ್ ಟೈಮ್ ಟ್ರಾವೆಲ್ ಕತೆ ಅಲ್ಲ ಇದು. ಲೈಕ್ ಹೆಂಗೆ ಅಂತ ಹೇಳಿದ್ರೆ ಸೋಷಿಯಲ್ ಫ್ಯಾಂಟಸಿ ನಾವು ನೋಡ್ತಿರೋಂಗೆ ಈಗ ಅಂದ್ರೆ ಸಿಂಪಲ್ ಆಗಿ ಲೈಕ್ ಅದು ಎಕ್ಸಾಂಪಲ್ ತಗೊಳ್ಬೇಕಾಗ ಗೊತ್ತಿಲ್ಲ, ಮಗಧೀರ ಅದು ಸೋಷಿಯಲ್ ಫ್ಯಾಂಟಸಿ ಅಂತ ಒಂದು ಝೋನರ್ ಬರುತ್ತೆ. ಸೊ ಆ ಥರ ಒಂದು ಝೋನಲ್ಲಿ ನಾವು ಕೃಷ್ಣದೇವರಾಯ ಕಾಲ ಮತ್ತು ಈಗ ಪ್ರೆಸೆಂಟ್ ಜನ್ರೇಷನ್ ಯಾವ ಥರ ತೋರಿಸ್ಬೋದು, ಎರಡು ಲೈಕ್ ಒಂದೇ ವಿಷಯ ಯಾವ ಥರ ಎರಡು ತೋರಿಸ್ಬೋದು ಅನ್ನೋದು ಅವ್ರ ಕತೆ ಆ್ಯಕ್ಚುಲಿ. ಸೊ ಕತೆ ತುಂಬ ಚೆನ್ನಾಗಿದೆ. ಯಾಕೆ ಅಂತ ಹೇಳಿದ್ರೆ ಫಸ್ಟ್ ಮೀಟಿಂಗಲ್ಲೇ ತುಂಬ ಇಷ್ಟ ಆಯಿತು. ಕೃಷ್ಣದೇವರಾಯ ಅಂದ್ರೇ ನನಗೆ ಲೈಕ್ ಇಟ್ಸ್ ಹೇಳಿದ್ನಲ್ಲ, ಆ ಹೆಸರು ಹೇಳಿದ ತಕ್ಷಣ ಕತೆನೇ ಆಮೇಲೆ ಹೇಳಿ ನಾನು ಓಕೆ ಮಾಡ್ತೇನೆ ಅಂತ ಹೇಳ್ಬಿಟ್ಟೆ. ಏಕೆಂದರೆ ಇಟ್ಸ್ ಎ ಬ್ಲೆಸ್ಸಿಂಗ್ ನನಗೆ. ಸಿ ಅವರು ಕತೆ ಅವ್ರು ಮಾಡಬೇಕು ಅಂದರೆ ನನಗೆ ಅದೃಷ್ಟ ಅಂತಲೇ ಹೇಳ್ಬೇಕು. ನಾನು ಶ್ವೇತಾ ಅಂತ. ದಿಸ್ ಇಸ್ ಮೈ ಥರ್ಡ್ ಫಿಲಮ್. ಸೆಕೆಂಡ್ ಈಸ್ ರನ್ನಿಂಗ್ ಪ್ಯಾರಲಲ್. So thank you so much director sir and Bhargav sir for this opportunity, and I'm really looking forward to put all my efforts into the character and feel the life for the character. You're from? I'm from Bangalore itself. You don't know Kannada? ಬರುತ್ತೆ ಸರ್ ಕನ್ನಡ ಡೆಫಿನೆಟ್ಲಿ. You can speak in Kannada. ಬರುತ್ತೆ ಸರ್. ನರ್ವಸ್ ಇದ್ದೀನಿ ಸ್ವಲ್ಪ. ಅಲ್ಲ ಇಂಗ್ಲೀಷಲ್ಲಿ ಕ್ಯಾರೆಕ್ಟರ್ ಹೆಸರು ಆ್ಯಕ್ಚುಲಿ ಹೇಳಿಬಿಟ್ರೆ ಮೋಸ್ಟ್ಲಿ ಸ್ಟೋರಿದು ಗೊತ್ತಾಗ್ಬಿಡುತ್ತೆ ಅಂತ ಡೈರೆಕ್ಟರ್ ಮಾತಾಡಬೇಡ ಅಂತ ಹೇಳಿದ್ದಾರೆ ನಮ್ಮ ಹತ್ರ. ಸೊ ಅದಿದೆ. ಹೆಸರಿಂದನೇ ಗೊತ್ತಾಗ್ಬಿಡುತ್ತೆ ಕತೆ. ಗೊತ್ತಾಗಲ್ಲ. Suspense. Okay, next. Born and brought up there itself. Yeah. Okay, can speak. Okay, so my character will be a reporter. My character will be reporter. So there's some fight scenes also. ನಿಮ್ಮ ಜೊತೆಗೆ ಅವರು ಪ್ರಾಣಿ ಚೆನ್ನಮ್ಮ. Thank you. ಅಂದಾಜು ಸರ್ ಹೆಂಗಂತಂದ್ರೆ ಯೂನಿಟ್ ಇರುತ್ತೆ, ಆಕ್ಟರ್ಸ್ ಪೇಮೆಂಟ್ಸ್ ಇರುತ್ತೆ, ಲೊಕೇಶನ್ ಚಾರ್ಜು, ಫುಡ್, ಲೊಕೇಶನ್ ಬೇರೆ ಬೇರೆದ ಚಾರ್ಜಸ್ ಎಲ್ಲ ಇರುತ್ತೆ. ಅದ್ಬಿಟ್ಟು ಬೇರೆ ಬೇರೆ ವರ್ಕ್ಸ್ ಇರುತ್ತಲ್ಲ, ಅದನ್ನೆಲ್ಲ ಸಿನಿಮಾ ಬಂದು 2 ಐ ತಂಡಕ್ಕೆ ಮತ್ತೆ ರಾಜಾ ದೇವಸಿಂಧು. ಇದು ಒಂದು ನನ್ಗೂನು ಹಿಂಟ್ ಸ್ಲೈಟ್ ಹೇಳಿದ್ದಾರೆ. ಬಟ್ ದುರ್ಗಾ ಮೋಹನ್ ಅವ್ರ ಟ್ಯಾಲೆಂಟ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಬಟ್ ನನ್ನ ಇದನ್ನ ಫುಲ್ಫಿಲ್ ಮಾಡ್ತಾರೆ ಅನ್ಕೊಂಡಿರ್ತೀವಿ. ಬಟ್ ಎಲ್ಲ ನನ್ಗೆ ಯಾವುದೋ ಸ್ಟ್ರೆಸ್ ಕೊಡ್ದಿರ ಆ್ಯಕ್ಚುಲಿ ಮಾಡ್ಕೊಳ್ತಾರೆ. ಒಂದು ಪೌರಾಣಿಕ ಕಥೆ ಆಗಿರ್ಬೋದು, ಇನ್ನೊಂದು ಪ್ರೇಮದ ಲವ್ ಓರಿಯೆಂಟೆಡ್ ಸ್ಟೋರಿ ಆಗಿರ್ಬೋದು, ಲವ್ ಸ್ಟೋರಿ. ಆ್ಯಕ್ಚುಲಿ 100% ಸಕ್ಸಸ್ ಆಗುತ್ತೆ, 100% ಸಕ್ಸಸ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಮುಹೂರ್ತ ಅಂತಲೇ ಇವತ್ತು ಆರ್ಗನೈಸ್ ಮಾಡ್ಕೊಂಡಿದ್ದಾರೆ. ಇಟ್ ಕ್ಯಾನ್ ಬಿ ಟೈಮ್ನೂ ಆಗುತ್ತೆ. 2 ಮೂವೀಸ್ದು ಕವರೇಜ್ಗೆ ಎಲ್ಲ ಅನುಕೂಲ ಆಗುತ್ತೆ ಅಂತಲೇ ಮಾಡಿರ್ಬೋದೇನೋ ಡೈರೆಕ್ಟರ್ ಅವರು. ಸೊ ಟೈಮ್ ಇಸ್ ವೆರಿ ಪ್ರೇಷಿಯಸ್ ನಮಗೆಲ್ಲರಿಗೂ. ತುಂಬ ಖುಷಿ ಆಗುತ್ತೆ. ಇವತ್ತು ಒಂದು ಕೃಷ್ಣದೇವರಾಯರ ಒಂದು ಹಿಸ್ಟೋರಿಕಲ್ ನಮಗೆಲ್ಲರಿಗೂ ಸುಮಾರು ಜನ್ರೇಷನ್ಸ್ ನಾವು ಕಮಿಂಗ್ ಜನ್ರೇಷನ್ಸು ಮರ್ತೇ ಹೋಗಿರ್ತಾರೆ ಇಂಥದ್ದು ಒಂದು ಸ್ಟೋರಿನ ಮತ್ತೆ ಅವ್ರು ಲೈವ್ಲಿಯಾಗಿ ತಂದು ಅದು ಭಾರ್ಗವ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತುಂಬ ಖುಷಿ ಆಗುತ್ತೆ ಸರ್. ಫ್ಯಾಮಿಲಿ ಭಾರ್ಗವ್ ಎಲ್ಲಿ ಕರೆದ್ರು ಪಾಪ ಹಿ ಸ್ಟ್ಯಾಂಡ್ಸ್ ಫಾರ್ ಅಸ್ ಆ್ಯಂಡ್ ಈಕ್ವಲಿ ನಾನು ಐ ಫೀಲ್ ಈಸ್ ಮೈ ಫ್ಯಾಮಿಲಿ, ಮೈ ಬ್ರದರ್ ಅಂತ ಹೇಳಿ ಎಲ್ಲಿ ಕರೆದ್ರೂ ಅವ್ರ ಜೊತೆಲಿ ಇರ್ತೀನಿ. ಮತ್ತು ಅಷ್ಟು ಟ್ಯಾಲೆಂಟೆಡ್ ಈ ವಯಸ್ಸಿಗೆ ಇನ್ನು 5 ಮೂವೀಸ್ ಬರೋವಂಥದ್ದು ಇಂಥದ್ದೆಲ್ಲ ಕೇಳಿದಾಗ ತುಂಬ ಖುಷಿ. ತುಂಬ ಶ್ರಮ ಆಗ್ತಾರೆ ಅವರು, ಪರ್ಸ್ನಲಿ ಇನ್ವಾಲ್ವ್ ಆಗ್ತಾರೆ. ಸೊ ಇಷ್ಟು ಜನ ಐ ಥಿಂಕ್ ಕ್ಯಾರೆಕ್ಟರ್ಸ್ ಹೀರೋಯಿನ್ಸ್ ಅಂತಲೇ ಹೇಳ್ಬೋದು. ಸೊ ಸಮಥಿಂಗ್ ಇಟ್ಸ್ ಇಂಟ್ರೆಸ್ಟಿಂಗ್ ಅಂತಲೇ ಹೇಳ್ಬೋದು ಈ ಮೂವಿಗೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಈ ಒಂದು ನನ್ನನ್ನು ಚೀಫ್ ಗೆಸ್ಟ್ ಅಂತ ಕರೆದು ಫ್ಯಾಮಿಲಿ ಅಂತ ಕರೆಯೋಕ್ಕಿಂತ
ಅದಕ್ಕಿಂತ ದೊಡ್ಡ ಮಾತಿಲ್ಲ. ಸೊ ನಾನು ಯಾವಾಗಲೂ ಆ ಫ್ಯಾಮಿಲಿ ಅಂತಲೇ ಫೀಲ್ ಆಗ್ತೀನಿ. ಸೊ ಆಲ್ ದ ಬೆಸ್ಟ್ ಫಾರ್ ದ ಟೀಮ್. ಪೌರಾಣಿಕ ಕಥೆಗಳು ಬರೋದು ತುಂಬ ರೇರ್. ಐ ಡೋಂಟ್ ನೋ ಪೌರಾಣಿಕ ಕಥೆನ ಲವ್ ಸ್ಟೋರಿನ ಅಂತ ಸಮ್ ರಿಲೇಟೆಡ್ ಅನಿಸ್ತಿದೆ. ಈ ಸಿನಿಮಾ ಚಾಲೆಂಜಿಂಗ್ ಆಗಿ ಅಫ್ಕೋರ್ಸ್ ತಗೊಂಡಿದ್ದಾರೆ ಅಂದ್ಕೊಳ್ತೀನಿ. ಈ ಟೀಮ್ ಇಷ್ಟೊಂದು ಸೀಕ್ರೆಟ್ ಮೇಂಟೈನ್ ಮಾಡ್ತಿರೋದ್ರಿಂದ ಏನೋ ದೊಡ್ಡ ಮಸಾಲೆ ಇದೆ ಇದರಲ್ಲಿ ಅನ್ನಿಸ್ತಿದೆ. ಸೊ ಎನಿ ಹ್ಯಾವ್ ಆಲ್ ದಿ ಬೆಸ್ಟ್ ರಾಜ ದೇವ ಸಿಂಧು ಟೀಮ್ಗೆ. ಭಾರ್ಗವ್, ಯು ಆರ್ ರಿಯಲಿ ಟ್ಯಾಲೆಂಟೆಡ್. ಒಂದು ಪ್ರಾಜೆಕ್ಟ್ ಅಲ್ಲ, ಅಟ್ ಎ ಟೈಮ್ 3-4 ಪ್ರಾಜೆಕ್ಟ್ ಮೇಂಟೈನ್ ಮಾಡೋ ಅಂಥ ಒಂದು ಟ್ಯಾಲೆಂಟ್ ನಿಮ್ಮಲ್ಲಿದೆ. ಖಂಡಿತ ಈ ಥರ ಟ್ಯಾಲೆಂಟ್ಸ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳಿಬೇಕು, ನಾವೆಲ್ಲ ಸೇರಿ ಬೆಳೆಸಬೇಕು. ಈವನ್ ಪ್ರೊಡ್ಯೂಸರು ಡೈರೆಕ್ಟ್ರಿಗೆ ನಾನು ಆಲ್ ದಿ ಬೆಸ್ಟ್ ಹೇಳ್ತೀನಿ. ಆಲ್ವೇಸ್ ನಾವು ಕನ್ನಡಕ್ಕೆ ತುಂಬ ಇಂಪಾರ್ಟೆಂಟ್ ಕೊಡಬೇಕು. ನಮ್ಮ ಕನ್ನಡ ಇಂಡಸ್ಟ್ರಿಯನ್ನು ಇನ್ನಷ್ಟು ಎತ್ತರಕ್ಕೆ ಬೆಳೆಸಬೇಕು. ಇದಕ್ಕೆಲ್ಲ ನಾವು ಸಹಕಾರ ಕೊಡಬೇಕು ಅಂತ ನಾನು ಕೇಳ್ಕೊಳ್ತಿದ್ದೀನಿ. ಆವಾಗಲೇ ಸರ್ ನೀವು ಹೀರೋಯಿನ್ ಅಂದರು, ನಾನು ಮಿಸಸ್ ಯೂನಿವರ್ಸ್ 2019 ಓಕೆ ಆ್ಯಕ್ಟರ್ ಸರ್ ನೀವಂತೂ ಕೇಳಲಿಲ್ಲ, ಅದಕ್ಕೆ ನಾನೇ ಹೀರೋಯಿನ್ ಆಗಿಬಿಡೋಣ ಅಂತ ಹಂಗೆ ಹೇಳ್ತೀನಿ. ಥ್ಯಾಂಕ್ ಯು. ನಾನು ಫ್ಯಾಷನ್ ಇಂಡಸ್ಟ್ರಿ ಇರ್ಬೋದು, ಬಟ್ ಫ್ಯಾಷನ್ ಆ್ಯಂಡ್ ಸಿನಿಮಾ ವೆರಿ ನಿಯರ್ ರಿಲೇಟೆಡ್. ಮಿಸಸ್ ಯೂನಿವರ್ಸ್ 2019 ಇವನ್ ಈವೆಂಟ್ಸ್ ಆರ್ಗನೈಸ್ ಮಾಡ್ತೀನಿ. ಸಿನಿಮಾಗೆ ತುಂಬ ಒಲವು ನನಗೆ. ಈ ನಿಮ್ಮಗಳ ಎಲ್ಲರ ಸಹಕಾರ ನೋಡ್ತಿದ್ರೆ ನಾನು ಖಂಡಿತ ಒಂದು ಸಿನಿಮಾ ಮಾಡಬೇಕು ಅನಿಸಿದೆ. ಥ್ಯಾಂಕ್ ಯು ಸೋ ಮಚ್. ಸ್ಮೈಲ್ ಒಂದು ನಿಮಿಷ. ಅಯ್ಯೋ